ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕೃಷ್ಣರಾಜಪೇಟೆಯಲ್ಲಿ ಕರ್ನಾಟಕ ಬ್ಯಾಂಕ್ 13ನೇ ವಾರ್ಷಿಕೋತ್ಸವ ಸಂಭ್ರಮ. ಗ್ರಾಹಕ ಸ್ನೇಹಿ ಸೇವೆಗೆ ಜಾನಕಿರಾಮ್ ಪ್ರಶಂಸೆ. ಕೃಷ್ಣರಾಜಪೇಟೆ ಕರ್ನಾಟಕ ಬ್ಯಾಂಕ್ ಗ್ರಾಹಕ ಸ್ನೇಹಿಯಾಗಿದ್ದು, ಗ್ರಾಹಕರಿಗೆ ಗುಣಮಟ್ಟದ ಬ್ಯಾಂಕಿಂಗ್ ಸೇವೆ ನೀಡುವಲ್ಲಿ ಇತರೆ ಬ್ಯಾಂಕುಗಳಿಗೆ ಮಾದರಿಯಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಾನಕಿರಾಮ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಶಾಖೆಯ 13ನೇ ವಾರ್ಷಿಕೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕ ಬ್ಯಾಂಕ್ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಆರಂಭವಾಗಿ 102 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿದ್ದು, ದೇಶಾದ್ಯಂತ ತನ್ನ ಶಾಖೆಗಳನ್ನು ವಿಸ್ತರಿಸುವ ಮೂಲಕ ಕರ್ನಾಟಕ ರಾಜ್ಯದ ಹಿರಿಮೆ ಗರಿಮೆಯನ್ನು ಪಸರಿಸುವ ಕೆಲಸವನ್ನು ಹೆಮ್ಮೆಯಿಂದ ಮಾಡುತ್ತಿದೆ ಎಂದು ಹೇಳಿದರು. ಕೆಆರ್ಪೇಟೆ ಶಾಖೆಯು 12 ವರ್ಷಗಳನ್ನು ಪೂರೈಸಿ 13ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಶಾಖೆ 18,000ಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿದ್ದು, ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡುತ್ತಾ ಹಣಕಾಸು ವ್ಯವಹಾರಗಳ ಜೊತೆಗೆ ಜೀವ ವಿಮಾ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಾ ತನ್ನ ಜೈತ್ರಯಾತ್ರೆಯನ್ನು ಮುಂದುವರಿಸಿದೆ ಎಂದು ಜಾನಕಿರಾಮ್ ಅಭಿಮಾನದಿಂದ ಹೇಳಿದರು. ಕರ್ನಾಟಕ ಬ್ಯಾಂಕ್ ತುಮಕೂರು ವಿಭಾಗದ ಮದ್ದೂರಿನ ಕ್ಲಸ್ಟರ್ ಮುಖ್ಯಸ್ಥ ಮುನಿರಾಜರೆಡ್ಡಿ ಮಾತನಾಡಿ, ಕರ್ನಾಟಕ ಬ್ಯಾಂಕ್ ಕನ್ನಡಿಗರ ಹೆಮ್ಮೆಯ ಬ್ಯಾಂಕ್ ಆಗಿದ್ದು, ರಾಜ್ಯದ ಸಮಸ್ತ ಜನತೆಗೆ ಉತ್ತಮ ಬ್ಯಾಂಕಿಂಗ್ ಸೇವೆ ನೀಡುತ್ತಿದೆ. ಬ್ಯಾಂಕಿನ ಎಲ್ಲಾ ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯುತ್ತಿದ್ದು, ಗ್ರಾಹಕರು ಹಾಗೂ ರೈತ ಬಾಂಧವರು ಅಗತ್ಯ ದಾಖಲೆಗಳನ್ನು ನೀಡಿ ಸಾಲ ಸೌಲಭ್ಯಗಳನ್ನು ಪಡೆದು ತಾವು ಅಭಿವೃದ್ಧಿ ಹೊಂದುವ ಜೊತೆಗೆ ಬ್ಯಾಂಕಿನ ಪ್ರಗತಿಗೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಖಾ ವ್ಯವಸ್ಥಾಪಕ ಸಚಿನ್ ಎಂ ಭಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಆರ್ ನೀಲಕಂಠ, ಉದ್ಯಮಿಗಳಾದ ಡಿಪಿ ಪರಮೇಶ್, ಕೆಎಸ್ ಸತೀಶ್ ವೀರಶೈವ ಮಾತನಾಡಿದರು. ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಸಹಾಯಕ ವ್ಯವಸ್ಥಾಪಕ ಭಾರ್ಗವ್, ಬ್ಯಾಂಕಿನ ಪಾರ್ಟ್ನರ್ ಓಂಕಾರ್ ಹಾಗೂ ಸಿಬ್ಬಂದಿಗಳಾದ ಆವಿಷ್ಮಾ ಆಳ್ವಾ, ಶಾಂಗ್ಮಾ, ನಮ್ರತಾ, ಹೇಮಾ, ವಿಕ್ರಮ್ ಶರ್ಮಾ, ಪುರುಷೋತ್ತಮ್, ಶಿವರಾಜ್, ಉಮೇಶ್, ವಿನಯ್, ಸುಮಂತ್, ಗೋವಿಂದ ಸೇರಿದಂತೆ 100 ಗ್ರಾಹಕರು ಉಪಸ್ಥಿತರಿದ್ದರು. ವರದಿ ಡಾ. ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಎಲ್ಲ ಉಪಯೋಗಿಸಿಕೊಂಡು ತಾವೆಲ್ಲ ಒಂದು ಒಳ್ಳೆ ಮುಂದುವರಿಯಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಎಲ್ಲರೂ ಸಮಯದ ಅಭಾವ ಇದ್ದರೂ ನೀವು ಪುರ್ಸೊತ್ತು ಮಾಡ್ಕೊಂಡು ಎಲ್ಲರೂ ಬಂದಿದ್ದೀರಾ. ಸೊ ಆದ್ದರಿಂದ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೇನೆ. ಉಮೇಶು ಸೇರಿ ಎಲ್ಲ ಕಷ್ಟ ಮಾಡಿರ್ತಾರೆ. ಎಲ್ಲಿ ಸರ್ ಅಡ್ರೆಸ್ ಇಲ್ಲ ನೀವು ಸರ್? ಗಾಡಿ ಪಂಚರ್ ಇದೆ. ಬನ್ನಿ, 4 ಜನ ಮುಂಚೆ ಕೈಯಾಕೆ ಎಲ್ಲ ಕರ್ನಾಟಕ ಬ್ಯಾಂಕು ಕೆಆರ್ಪೇಟೆ ಶಾಖೆ 13 ವರ್ಷ ಎಲ್ಲ ಬಂದಿದ್ದಾರೆ. ಕಸ್ಟಮರ್ಸ್ಗೆ, ಚಾಲಕರ್ಸ್ಗೆ, ಮಾಡಿಕೊಟ್ಟಿದ್ದಾರೆ. ಪ್ರಿವಿಯಸಸ್ ಈ ಥರ ಬಂದಿದೆ. ನಮ್ಮ ಇನ್ಪುಟ್ಸ್ ಕೂಡ ನಾವು ಕೊಟ್ಟು ಈ ಶಾಖೆಯನ್ನು ಒಂದು ಏರ್ ಕಂಡೀಷನ್ ಬ್ರಾಂಚ್ ಮಾಡಿ ಮುಂದಿನ ದಿನಗಳಲ್ಲಿ ಶಾಖೆಯಿಂದ ಮತ್ತಷ್ಟು ಗ್ರಾಹಕರಿಗೆ ಮತ್ತಷ್ಟು ಸೇವೆಯನ್ನು ಒದಗಿಸಿ ಮತ್ತಷ್ಟು ಈ ಬ್ಯಾಂಕಿನ ಮತ್ತು ಈ ಬ್ರಾಂಚಿನ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ
ಈ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಹಕ ಮಿತ್ರರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಖಾ ಸಿಬ್ಬಂದಿ ಕೂಡ ಒಳ್ಳೆಯ ಗ್ರಾಹಕ ಸೇವೆಯನ್ನು ಕೊಡುತ್ತಾ ಮತ್ತಷ್ಟು ಈ ಶಾಖೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬ್ಯಾಂಕು ಈ ಫೆಬ್ರವರಿ 18ನೇ ತಾರೀಕಿಗೆ 102ನೇ ವರ್ಷದ ಏನು ಫೌಂಡರ್ಸ್ ಡೇ ಅಂತ ಒಂದು ಸೆಲೆಬ್ರೇಟ್ ಮಾಡ್ತಾ ಇದೆ. ಅದು ಕೂಡ ನಾವು ಕೂಡ ಅದೇ ಥರ ನಮ್ಮ ಶಾಖೆಯಲ್ಲಿ ಕೂಡ ಒಂದು ಫೌಂಡರ್ಸ್ ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡ್ತಾರೆ. ತಾವೆಲ್ಲ ನಾನು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ಆ ಫೌಂಡರ್ಸ್ ಡೇ ಸೆಲೆಬ್ರೇಷನ್ ಕೂಡ ತಾವೆಲ್ಲ ಭಾಗವಹಿಸಿ ನಮಗೆ ಒಂದು ದಿಶಾ ನಿರ್ದೇಶವನ್ನು ಕೊಟ್ಟು ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಒಂದು ಚಾನಲ್ ಪಾರ್ಟ್ನರ್ಸ್ ಆದಂತಹ ಯಾಕಂದರೆ ಬ್ಯಾಂಕ್ ಅಂದರೆ ಎಲ್ಲ ಒಂದು ಟೈಅಪ್ಗಳಿರ್ತವೆ, ಒಂದು ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್ ಇದ್ದಂಗೆ. ಇಲ್ಲಿ ನಮ್ಮ ಬ್ಯಾಂಕಿನ ಪ್ರಾಡಕ್ಟ್ಸ್ಗಳ ಜೊತೆ ಕೂಡ ನಾವು ಬೇರೆ ಕಂಪನಿಗಳು, ಯಾಕಂದರೆ ಒಂದು ಕಸ್ಟಮರ್ ಇಲ್ಲಿ ಬಂದರೆ ನನಗೆ ಅದಿಲ್ಲ ಇದಿಲ್ಲ ಅನ್ಕೋಬೋದು, ಎಲ್ಲ ಟೈಅಪ್ಗಳಾಗಿರ್ತವೆ. ಟೈಅಪ್ಗಳಲ್ಲಿ ಒಂದು ಲೈಫ್ ಇನ್ಶೂರೆನ್ಸಿಗೆ, ಒಂದು ಜೀವ ವಿಮೆಗೆ, ಒಂದು ಜನರಲ್ ಇನ್ಶೂರೆನ್ಸ್ಗೆ, ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ಗೆ, ಈ ಥರ ಹಲವಾರು ಇದಕ್ಕೆ ನಾವು ಟೈಅಪ್ಗಳಾಗಿರ್ತೇವೆ. ನಮ್ಮ ಈ ಶಾಖಾ ವಾರ್ಷಿಕೋತ್ಸವಕ್ಕೆ ಈ ದಿನ ನಮ್ಮೊಟ್ಟಿಗೆ ಒಂದು PNB ಮೆಟ್ಲೈಫಿಂದ ಜೋನಲ್ ಹೆಡ್ ಅಂತ ಓಂಕಾರ ಸರ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಕೃಷ್ಣರಾಜಪೇಟೆಯ 13ನೇ ವರ್ಷದ ಶಾಖಾ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವು ಆಚರಿಸಿದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಶಾಖಾ ಸಿಬ್ಬಂದಿ ಹಾಗೂ ನಮ್ಮ ಗ್ರಾಹಕ ಹಿತೈಷಿಗಳು ಕೂಡ ಬಂದಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಈ ನಮ್ಮ ಶಾಖೆ 13 ವರ್ಷ 12 ವರ್ಷ ಕಳೆದು 13ನೇ ವರ್ಷಕ್ಕೆ ದಾಪುಗಾಲಿಟ್ಟಿದೆ. ಈ 12 ವರ್ಷದಲ್ಲಿ ನಮ್ಮ ಶಾಖೆ ಸರಿಸುಮಾರು 200 ಕೋಟಿ ಬಿಸ್ನೆಸ್ ಅನ್ನು ಮಾಡ್ತಾ ನಮ್ಮ ಪ್ರಾದೇಶಿಕ ಕಚೇರಿ ತುಮಕೂರು ವಲಯ ಹಾಗೂ ನನ್ನ ಮದ್ದೂರು ಕ್ಲಸ್ಟರ್ನ ಒನ್ ಆಫ್ ದಿ ಬೆಸ್ಟ್ ಬ್ರಾಂಚ್ ಆಗಿ ಈ ಬ್ರಾಂಚ್ ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಖಾ ಸಿಬ್ಬಂದಿಗೂ ಮತ್ತು ನಮ್ಮ ಶಾಖಾ ವ್ಯವಸ್ಥಾಪಕರಾದ ಸಚಿನ್ ಭಟ್ರು ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಮತ್ತು ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಈಗಿನ ನಮ್ಮ ಶಾಖೆ ಎಲ್ಲ ಏನು ನಮಗೆ ಎಲ್ಲ ಟಾರ್ಗೆಟ್ಸ್ ಕೊಟ್ಟಿರ್ತಾರೆ, ಎಲ್ಲ ಮಂತ್ ಟಾರ್ಗೆಟ್ಸು, ಎಲ್ಲ ಪ್ಯಾರಾಮೀಟರ್ಸಲ್ಲಿ ಟಾರ್ಗೆಟ್ಸ್ ಕೊಟ್ಟಿರ್ತಾರೆ. ಎಲ್ಲ ಪ್ಯಾರಾಮೀಟರ್ಸಲ್ಲಿ ಈ ಶಾಖೆ ಅತ್ಯುತ್ತಮವಾಗಿ ಎಲ್ಲ ಪ್ಯಾರಾಮೀಟರ್ಸ್ಗಳಲ್ಲಿ ಟಾರ್ಗೆಟ್ ಅಚೀವ್ ಮಾಡ್ತಾ ಮಾರ್ಚಿಗೆ ಕೂಡ ಆಲ್ರೆಡಿ ಟಾರ್ಗೆಟ್ಸ್ ಕೆಲವು ಪ್ಯಾರಾಮೀಟರ್ಸ್ಗಳನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ. ಈ ಶಾಖೆಯಿಂದ ನಾವು ಸರಿಸುಮಾರು 18,000 ಕಸ್ಟಮರ್ಸ್ಗೆ ಈ ಶಾಖೆಯಿಂದ ನಾವು ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಮತ್ತು ಈ ಮತ್ತೊಂದು ವಿಶೇಷ ಅಂದರೆ ಈ ಫಸ್ಟ್ ಟೈಮಲ್ಲಿ ನಾವು ಈ ಶಾಖೆನ ಏರ್ ಕಂಡೀಷನ್ ಲಾಂಚ್ ಮಾಡಿದ್ವಿ. ಈ ಶಾಖೆ ಪರಿಪೂರ್ಣವಾಗಿ ಏರ್ ಕಂಡೀಷನ್ ಆಗಿ ಮಾರ್ಪಟ್ಟಿದೆ. ಈಗ ಈ ಏರ್ ಕಂಡೀಷನ್ ಆಗಿರೋದ್ರಿಂದ ನಮ್ಮ ಶಾಖಾ ಸಿಬ್ಬಂದಿ ಕೂಡ ಒಂದು ಒಳ್ಳೆ ವರ್ಕಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ನಮ್ಮ ಗ್ರಾಹಕರು ಮತ್ತು ನಮ್ಮ ಗ್ರಾಹಕ ಹಿತೈಷಿಗಳು ಕೂಡ ಒಂದು ಒಳ್ಳೆ ಸುಂದರವಾದ ಒಂದು ಪ್ರಿಮೈಸಸ್ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಶಾಖಾ ಸಿಬ್ಬಂದಿ ಹಾಗೂ ನಮ್ಮ ಈ ಶಾಖೆಯ ಮಾಲೀಕರಾದಂತಹ ಬಿಲ್ಡಿಂಗ್ನ ಮಾಲೀಕರಾದಂಥ ನಮ್ಮ ರಮೇಶ್ ಅಣ್ಣವರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಇಂಥ ಕೆಲಸ ಬೇಕಂದರೆ ಕೂಡ ನಮ್ಮ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ನನಗೆ ಆಗಾಗ ನಾನು ಡೈಲಿ ಮಾತಾಡಬೇಕಾದ್ರೆ, ಸರ್ ಇಂಥ ಕೆಲಸ ಮಾಡಿಸ್ತೀವಿ. ಮುಖ್ಯಮಂತ್ರಿಗಳಾಗಿ ಬರಬೇಕಾಯ್ತು. ಆದರೆ ನೋಡಿ, ಈ ಒಂದು ಕರ್ನಾಟಕ ಬ್ಯಾಂಕ್ ಸಂಸ್ಥಾಪಕರ ದೂರದೃಷ್ಟಿ 102 ವರ್ಷಗಳ ಹಿಂದೆನೆ ಈ ಬ್ಯಾಂಕಿಗೆ ಕರ್ನಾಟಕ ಬ್ಯಾಂಕ್ ಅಂತ ಹೆಸರಿಟ್ಟಿದ್ದಾರೆ. ಇದು ಕನ್ನಡಿಗರ ಹೆಮ್ಮೆಯ ಶಾಖೆ, ಅದು ಒಂದು ಬ್ಯಾಂಕಿನ ವಿಶೇಷ. ಹಾಗಾಗಿ ನಾವೆಲ್ಲರೂ ಕೂಡ ಇನ್ನು ಯಾರ್ಯಾರು ಕರ್ನಾಟಕ ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡ್ತಾ ಇಲ್ಲ ಅವರೆಲ್ಲರಿಗೂ ಕೂಡ ಕರ್ನಾಟಕ ಬ್ಯಾಂಕ್ಗೆ ಹೋಗಿ ಇಲ್ಲಿ ಒಳ್ಳೆ ಸೇವೆ ಸಿಗ್ತಾ ಇದೆ. ಗ್ರಾಹಕ ಸ್ನೇಹಿ ಶಾಖೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಬ್ಯಾಂಕ್. KR ಪೇಟೆನಲ್ಲಿ ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರಬಹುದು, ಆದರೆ ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಿ ಕರ್ನಾಟಕ ಬ್ಯಾಂಕು ಎಷ್ಟು ಒಳ್ಳೆ ಸೇವೆ ನೀಡ್ತಾ ಇದೆ ಅಂತ ಹೇಳಿದ್ರೆ ಈ ಶಾಖೆ ಮುಂದುವರಿತಾ ಇರತಕ್ಕಂಥ ವೇಗ, ಒಂದು ಗುಣಮಟ್ಟದ ಸೇವೆ ಇದು ನಿರಂತರವಾಗಿ ಸಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ನಮ್ಮ KR ಪೇಟೆ ಕರ್ನಾಟಕ ಬ್ಯಾಂಕ್ ಶಾಖೆಯ ಎಲ್ಲ ಸಿಬ್ಬಂದಿಗಳು ಬಹಳ ಒಳ್ಳೆ ಕಾಮಧೇನು ಹಸು ತರ, ಯಾಕೆಂದ್ರೆ ಅದು ಎಲ್ಲರನ್ನೂ ಗೌರವಿಸುತ್ತದೆ, ಪ್ರೀತಿಸುತ್ತೆ.
ಮತ್ತೆ ಅದು ಏನು ಕೇಳಿದ್ರು ಕೊಡುತ್ತೆ. ಹಾಗಾಗಿ ಅಂತ ಒಳ್ಳೆ ಸದ್ಗುಣಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ನೆಚ್ಚಿನ ಗ್ರಾಹಕ ಮಿತ್ರರೇ, ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಬ್ಯಾಂಕ್ನ ಶಾಖೆ ಆರಂಭ ಆಗಿ 13 ವರ್ಷ ಆಗ್ತಾ ಇದೆ ಅಂತ ಹೇಳಿದ್ರೆ ನಂಬೋಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಿನ್ನೆ ಮೊನ್ನೆ ಕರ್ನಾಟಕ ಬ್ಯಾಂಕು KR ಪೇಟೆನಲ್ಲಿ ಆರಂಭ ಆಗಿದೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಗುಣಮಟ್ಟದ ಗ್ರಾಹಕ ಸೇವೆಗೆ ಮತ್ತೊಂದು ಹೆಸರೇ ಕರ್ನಾಟಕ ಬ್ಯಾಂಕ್. ಅಷ್ಟೊಂದು ಒಳ್ಳೆ ಸೇವೆಯನ್ನು ನೀಡೋದ್ರ ಮೂಲಕ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನರ ಮನಸ್ಸನ್ನ ಗೆದ್ದಿರುವಂತ ಕರ್ನಾಟಕ ಬ್ಯಾಂಕ್ನ KR ಪೇಟೆ ಶಾಖೆಗೆ 13ನೇ ವಸಂತದ ಸಂಭ್ರಮ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಬ್ಯಾಂಕ್ಗೆ 102 ವರ್ಷ ಆಗ್ತಾ ಇದೆ ಅಂತ ಕೇಳಿದ್ರೆ ರೋಮಾಂಚನ ಆಗ್ತದೆ. ಯಾಕೆಂದ್ರೆ ಇದರ ಸೇವೆ ಬಹಳ ಅಸೃಷ್ಟದ ಒಳ್ಳೆ ಸೇವೆಯನ್ನ ನೀಡ್ತಾ ತನ್ನ ಚೈತ್ರ ಯಾತ್ರೆಯನ್ನ ಮುಂದುವರಿಸ್ತಾ ಇದೆ. KR ಪೇಟೆ ತಾಲೂಕಲ್ಲಿ ಕರ್ನಾಟಕ ಬ್ಯಾಂಕ್ 13ನೇ ವಾರ್ಷಿಕೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ 18,000ಕ್ಕೂ ಹೆಚ್ಚಿನ ಗ್ರಾಹಕರನ್ನ ಹೊಂದಿರತಕ್ಕಂಥ ಈ ಬ್ಯಾಂಕು ಇವತ್ತು ನಾನು ಬೆಂಗಳೂರಲ್ಲಿ ಕೆನರಾ ಬ್ಯಾಂಕ್ ಕಾಪರ್ ಹೌಸ್ ಬ್ರಾಂಚ್ ಇದೆ, ಆ ಅನುಭವ ಆಗ್ತಾ ಇದೆ ನೋಡಿದ್ರೆ. ಅದು ಅಷ್ಟೊಂದು ಬಹಳ ವೈಭವದ ಶಾಖೆ. ನಮ್ಮ ಶಾಖೆನಲ್ಲೂ ಕೂಡ ಹವಾನಿಯಂತ್ರಿತ ಶಾಖೆ KR ಪೇಟೆ ತಾಲೂಕಿನ ಜನರಿಗೆ ಕರ್ನಾಟಕ ಬ್ಯಾಂಕ್ ಮೂಲಕ ಸಿಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ಒಂದು ದಿಕ್ಕಿನಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ನ ಮದ್ದೂರು ಕ್ಲಸ್ಟರ್ನ ಮುಖ್ಯಸ್ಥರಾಗಿರುವಂತ ಮುದಿಯಪ್ಪ ಸರ್ ಅವರೇ, ಹಾಗೆ ನಮ್ಮ ಕರ್ನಾಟಕ ಬ್ಯಾಂಕ್ನ KR ಪೇಟೆ ಶಾಖೆಯ ವ್ಯವಸ್ಥಾಪಕರಾಗಿರುವಂತ ಸಚಿನ್ ಭಟ್ ಸರ್ ಅವರೇ, ಹಾಗೆ ಚಾರ್ನಲ್ ಪಾರ್ಟ್ನರ್ ಆಗಿರುವಂತ ಓಂಕಾರ್ ಸರ್ ಅವರೇ, ನಮ್ಮ KR ಪೇಟೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಜಾನಕಿರಾಮ್ ಅವರೇ, ಉದ್ಯಮಿಗಳಾದ ಸತೀಶ್ ಅವರೇ, ಹಾಗೆ ಈ ಕಟ್ಟಡದ ಮಾಲೀಕರಾಗಿರುವಂತ ಪರಮೇಶ್ ಅವರೇ, ಈಗಾಗಲೇ ಮುನಿಯಪ್ಪ ಸರ್ ಅವರು ತಿಳಿಸಿದ ಹಾಗೆ ಕರ್ನಾಟಕ ರಾಜ್ಯ